ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾ ಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 21. ಹಳ್ಳಿಯವರಿಂದ ಬಹಿಷ್ಕರಿಸಲ್ಪಟ್ಟು ತನ್ನ ಹುಟ್ಟೂರನ್ನು ತೊರೆದಿದ್ದ ಸರ್ವಮಂಗಳನ ಮುಂದಿನ ಜೀವನದ ಬಗ್ಗೆ ವಿಶ್ವನಾಥ ಉಜ್ವಲಾಳಲ್ಲಿ ವಿವರಿಸ್ತಾ ಇದ್ದ. ಅವರು ಕಲ್ಪವೃಕ್ಷಪುರದಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ನಮ್ಮ ಹಳ್ಳಿಯವರಿಗೆ ತಿಳಿದಂತೆ ಒಂದೆರಡು ಬಾರಿ ಅವರನ್ನು ಹುಡ್ಕೊಂಡು ಹೊರಟಿದ್ದೆ. ಆದರೆ ಒಂದು ಬಾರಿನೂ ಅವ್ರ ಬಗ್ಗೆ ಏನೂ ತಿಳಿಲಿಲ್ಲ. ಅವರು ಹಳ್ಳಿ ಬಿಟ್ಟು ಹೋಗಿ 1 ವರ್ಷ ಆದಮೇಲೆ ಒಮ್ಮೆ ಗಾಡಿದು ಯಾವಂಗೆ ಸಿಕ್ಕಿದ್ರಂತೆ. ಅಪ್ಪೋರು ಅಮ್ಮೋರನ್ನ ನೋಡಬೇಕು ಅಂತ ಬಂದವರು ಹಳ್ಳಿಯೊಳಗೆ ಬರ್ದೆ ಹಾಗೆ ಹೊರಟ್ಬಿಟ್ರಂತೆ. ಕೆಲವು ತಿಂಗಳು ಕಳೆದು ಮತ್ತೊಮ್ಮೆ ಬಂದಿದ್ರು. ಆಗ ಅವ್ರ ಕಂಕ್ಳಲ್ಲಿ ಮುದ್ದಾದ ಹೆಣ್ಣು ಮಗು ಇತ್ತು. ಮಗಿನ ಅಪ್ಪಾಜಿ ಅಮ್ಮಂಗೆ ತೋರಿಸ್ಬೇಕು, ಮಗಿಗೆ ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಯಾರಿಗೂ ಕಾಣ್ದಂಗೆ ಹಳ್ಳಿ ದಾಟಿ ಧೈರ್ಯ ಮಾಡಿ ಅಗ್ರಹಾರದೊಳಗೆ ಬಂದ್ಬಿಟ್ಟಿದ್ರು. ನಾನು ಬೆಳಿಗ್ಗೆ ಅಡಿಕೆ ತೋಟಕ್ಕೆ ಹೋಗಿ ಅಡಿಕೆ ಕುಯ್ಸಿ ಬರೋ ಹೊತ್ತಿಗೆ ಅಗ್ರಹಾರದ ಗಲ್ಲೀಲಿ ಯಾರೋ ಮಗು ಎತ್ಕೊಂಡು ಮುಖದ ತುಂಬ ಸೆರ್ಗೋಚ್ಕೊಂಡು ಹಿಂಗ್ಯಾಕೆ ಕಿಣಕ್ತಿದ್ದಾರೆ, ಯಾರಿರ್ಬೋದು ಅಂತ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗಿ ಮುಖ ನೋಡ್ದವನಿಗೆ ಆಶ್ಚರ್ಯ, ಸಂತೋಷ, ದುಃಖ ಎಲ್ಲ ಒಟ್ಟಾಗಿ ನಾನು ಕಾಣ್ತಿರೋದು ಕನಸೋ ನನ್ಸೋ ತಿಳಿಯೋದಕ್ಕೆ ಬಹಳ ಸಮಯ ಬೇಕಾಯಿತು. 1 ವರ್ಷದಿಂದ ತಂಗ್ಯವ್ವ ಸರಿಯಾಗಿ ಹೊಟ್ಟೆಗೆ ತಿಂದಿತ್ತೋ ಇಲ್ವೋ ನಾಕಾಣೆ, ದೇಹ ಪೂರ ಬಿಳಿಸ್ಕೊಂಡಿತ್ತು. ನನಗೆ ಏನು ಮಾತಾಡಬೇಕೋ ತೋಚಲಿಲ್ಲ. ತಂಗ್ಯವ್ವನೇ ಮುಂದೆ ಬಂದು ಅಣ್ಣಯ್ಯ ಅಂದಾಗ ಅಣ್ಣಯ್ಯನ ಸ್ಥಾನದಲ್ಲಿದ್ದು ತಂಗ್ಯವ್ವಂಗೆ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ. ಅವಳನ್ನ ಈ ಪರಿಸ್ಥಿತಿಲಿ ನೋಡೋ ಹಾಗಾಯ್ತು ಅಂತ ನನ್ನ ಕರುಳು ಕಿವಿಸ್ದಂಗಾಯ್ತು. ಅವ್ರ ಪ್ರೀತಿಗೆ ನನಗೆ ಮಾತೇ ಬರಲಿಲ್ಲ. ಅಣ್ಣಯ್ಯ ನೀನು ನೋಡಿ ತುಂಬಾ ಖುಷಿಯಾಯಿತು ಅಂತ ಮಗುನ ನನ್ನ ಕೈ ಕೊಟ್ಟರು. ನೋಡು ಅಣ್ಣಯ್ಯ ನಿನ್ನ ಸೊಸೆ ಅಂದಾಗ ನನ್ನ ಮೌನ ಮುರಿದೆ ನನಗೆ ಬೇರೆ ದಾರಿ ಇರಲಿಲ್ಲ. ಈಗ ನೀವು ಎಲ್ಲಿ ಉಳ್ಕೊಂಡಿದ್ದೀರವ್ವ? ಬಾವಯ್ಯ ಚೆನ್ನಾಗಿದ್ದಾರಾ? ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಎಷ್ಟೇ ಕೇಳಿದರೂ ಅವರು ನಾವು ಚೆನ್ನಾಗಿದ್ದೀವಿ, ಇಲ್ಲಿಂದ ಸುಮಾರು 40-50 ಮೈಲಿ ದೂರದಲ್ಲಿರೋ ಕಲ್ಪವೃಕ್ಷಪುರದಲ್ಲಿ ಇದ್ದೀವಿ ಅಂತ ಅಷ್ಟೇ ಹೇಳಿದರು. ಅವ್ರ ಕಷ್ಟ ನಮಗೆ ತಿಳಿಕೊಡ್ದು ಅಂತ ಅವರು ಏನು ಹೇಳಿಲ್ಲ ಅನ್ನೋದು ನನಗೂ ಗೊತ್ತಿತ್ತು. ನಾನು ಪುನಃ ಏನು ಕೇಳೋದಕ್ಕೂ ಹೋಗಲಿಲ್ಲ. ಸರಿಯಾಗಿ ಹೊಟ್ಟೆಗೆಲ್ದಿದ್ರು ಕೈಯಲ್ಲಿದ್ದ ಆ ಕೂಸಿನ ಕಣ್ಣುಗಳಲ್ಲಿದ್ದ ಕಾಂತಿ, ಅಬ್ಬಾ ನಿಜಕ್ಕೂ ಆಶ್ಚರ್ಯ. ಒಂದಲ್ಲ ಒಂದು ದಿನ ಈ ಮಗುವಿನಿಂದಲೇ ನನ್ನ ತಂಗ್ಯವನ ಬಾಳು ಸರಿ ಹೋಗ್ಬೋದೇನೋ ಅಂತ ಮನಸ್ಸಿಗೆ ಅನಿಸ್ತಿತ್ತು. ನಾನು ಮಗುನ ಮುದ್ದಿಸ್ತಾ ಇರುವಾಗಲೇ ತಂಗ್ಯವ್ವ ಅಪ್ಪೋರು ಅಮ್ಮೋರ ಬಗ್ಗೆ ವಿಚಾರಿಸಿದ್ರು. ನಾನು ಎಲ್ಲ ವಿಷಯ ಹೇಳಿ ನನಗೆ ಲಗ್ನ ಆಗಿದ್ದನ್ನು ಹೇಳಿದಾಗ ತಂಗ್ಯವ್ವಂಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು. ಅಣ್ಣಯ್ಯ ನಿನ್ನ ಮದುವೆ ಆಗಿದ್ದು ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಮನೆಗೆ ಹೋಗಿ ಅದಕ್ಕೆ ನೋಡಿಕೊಂಡು ಹಾಗೆ ಅಪ್ಪಾಜಿ ಅಮ್ಮಂಗೆ ಮಗು ತೋರಿಸ್ಕೊಂಡು ಬರ್ತೀನಿ ಅಂತ ನನ್ನಿಂದ ಮಗುನ ತಗೊಂಡ್ರು. ಅವರು ಹಾಗೆ ಹೇಳ್ತಿದ್ದ ಹಾಗೆ ನನಗೆ ಒಂದು ಕಡೆ ಸಂತೋಷ ಆದರೂ ಮತ್ತೊಂದು ಕಡೆ ಭಯ ಆಗೋದಕ್ಕೆ ಪ್ರಾರಂಭ ಆಯಿತು. ಹಳ್ಳಿಯವ್ರ ಕಣ್ ತಪ್ಪಿಸಿ ಅಗ್ರಹಾರದ ತನಕ ಏನೋ ಬಂದುಬಿಟ್ರು. ಆದರೆ ಅಗ್ರಹಾರದ ಜನ ಏನಾದರೂ ತಂಗ್ಯವನನ್ನು ನೋಡಿದರೆ ದೊಡ್ಡ ಕಾಳಗವೇ ನಡೆದ್ಬಿಡ್ತಿತ್ತು. ನಾನೇ ಸ್ವಲ್ಪ ಧೈರ್ಯ ತಂದ್ಕೊಂಡು, ತಂಗ್ಯವ್ವ ನೀನು ಮದುವೆ ಆಗಿ ಬಂದು ಒಮ್ಮೆ ನಮ್ಮನ್ನೆಲ್ಲ ಮುಟ್ಟಿದ್ಕೆ ಅಪ್ಪೋರಿಂದ ದೇವಸ್ಥಾನದ ಅರ್ಚಕರ ಹುದ್ದೆನೇ ಕಿತ್ಕೊಂಡಿದ್ದಾರೆ. ಇನ್ನೇನಾದರೂ ನೀವೀಗ ಮನೆಯೊಳಗೆ ಕಾಲಿಟ್ಟರೆ ಆ ವಿಷಯ ಹಳ್ಳಿ ಜನರಿಗೇನಾದರೂ ತಿಳಿದ್ರೆ ಅಪ್ಪೋರು ಅಮ್ಮೋರನ್ನ ಈ ಮನೆಯಿಂದಲೇ ಆಚೆ ಹಾಕ್ಬಿಡ್ತಾರೆ. ಹಳ್ಳಿ ಜನರೆಲ್ಲ ನಿಮ್ಮ ಮೇಲೆ ದ್ವೇಷ ಬೆಳೆಸ್ಕೊಂಡು ವಿಷ ಸರ್ಪಗಳಂತಾಗಿದ್ದಾರೆ. ನೀವೇನಾದರೂ ಅವ್ರ ಎದುರಿಗೆ ಬಂದರೆ ಅವರು ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ತಂಗ್ಯವ್ವನ ಮುಖ ನೋಡಿದೆ. ಅಷ್ಟರಲ್ಲಾಗಲೇ ಅವ್ರ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಇಲ್ಲ ಅಣ್ಣಯ್ಯ, ನಾನು ಮಾಡಿದ್ದು ತಪ್ಪು ಅಂತ ನನಗೂ ಗೊತ್ತು. ಆದರೆ ನಾನು ಹಾಗೆ ಮಾಡದೆ ಬೇರೆ ವಿಧಿ ಇರಲಿಲ್ಲ. ಈಗ ಪುನಃ ಅಂಥದ್ದೇ ತಪ್ಪನ್ನು ಮಾಡಿ ನನ್ನ ಅಪ್ಪಾಜಿ ಅಮ್ಮಂಗೆ ಮತ್ತಷ್ಟು ಕಷ್ಟ ಕೊಡೋದಿಲ್ಲ. ಋಣ ಅಂತ ಇದ್ದರೆ ಸಾಯೋದ್ರೊಳಗೆ ಒಮ್ಮೆ ಬಂದು ಅಪ್ಪಾಜಿ ಅಮ್ಮನನ್ನು ನೋಡ್ತೀನಿ ಅಂತ ಅವ್ರಿಗೆ ಹೇಳಿಬಿಡಿ ಅಂತ ಪುನಃ ಸೆರಗನ್ನು ತಲೆಗೆ ಕೌಚ್ಕೊಂಡು ಕೊನೆ ಬಾರಿ ಅನ್ನೋ ಹಾಗೆ ನನ್ನ ಮುಖ ದಿಟ್ಟಿಸಿ ಹೊರಟೆ ಹೋದರು ಅಂತ ಹಿಂದಿನ ಘಟನೆಗಳನ್ನು ನೆನೆಸಿಕೊಳ್ತಾ ಇದ್ದ ವಿಶ್ವನಾಥನಿಗೆ
ಗಂಟಲು ಕಟ್ಟಿದಂತಾಯಿತು. ಅಂದರೆ ಅವರು ಮತ್ಯಾವಾಗಲೂ ಈ ಹಳ್ಳಿಗೆ ವಾಪಸ್ ಬರಲೇ ಇಲ್ವಾ? ಉಜ್ವಲ ಕುತೂಹಲದಿಂದ ಪ್ರಶ್ನಿಸಿದ್ಲು. ಮಗಳಿಗೂ ಬರೋ ಮನಸ್ಸಿತ್ತು, ಹಡೆದವ್ರಿಗೂ ಮಗಳನ್ನು ಕಾಣೋ ಹಂಬಲ ಇತ್ತು. ಆದರೆ ಹಳ್ಳಿ ಜನಗಳಿಗೆ ಹೆದರಿ ಒಬ್ಬರನ್ನೊಬ್ಬರು ಕಾಣುವ ಧೈರ್ಯ ಯಾವತ್ತೂ ಮಾಡಲೇ ಇಲ್ಲ. ಹಲವಾರು ವರ್ಷಗಳು ಕಳೆದ ಬಳಿಕ ನಾನೇ ತಂಗ್ಯವ್ವನನ್ನು ಹುಡ್ಕೊಂಡು ಕಲ್ಪವೃಕ್ಷಪುರಕ್ಕೆ ಹೋಗಿದ್ದೆ. ಅಷ್ಟರಲ್ಲಾಗಲೇ ತಂಗ್ಯವ್ವ ಆ ಹಳ್ಳಿ ಬಿಟ್ಟು ಬೆಂಗಳೂರು ಪಟ್ಟಣಕ್ಕೆ ಹೊರಟು ಹೋಗಿದ್ರಂತೆ. ಆವು ಅಟ್ಟದ ಮೇಲೆ, ಕರು ಬೆಟ್ಟದ ಮೇಲೆ ಅನ್ನೋ ಹಾಗೆ ಕರು ಹಸು ಬಿಟ್ಟು ಬಹಳಷ್ಟು ದೂರ ಹೋಗ್ಬಿಡ್ತು. ಪಟ್ಟಣಕ್ಕೆ ಹೋಗುವಾಗ ತಂಗ್ಯವ್ವ ಬಹಳ ಕಷ್ಟದ ಪರಿಸ್ಥಿತಿಲಿದ್ರಂತೆ. ನನ್ನನ್ನು ಹುಡ್ಕೊಂಡು ನಮ್ಮ ಹಳ್ಳಿಯವರು ಯಾರಾದರೂ ಬಂದರೆ ನನ್ನ ಬಗ್ಗೆ ಅವರಿಗೆ ಯಾವುದೇ ವಿಷಯ ಹೇಳಬೇಡಿ, ಅವರು ನೊಂದ್ಕೊಳ್ತಾರೆ ಅಂತ ಅವಳು ಹಳ್ಳೀಲಿ ಇದ್ದವ್ರಿಗೆಲ್ಲ ಹೇಳೋಗಿದ್ಲಂತೆ. ತಂಗ್ಯವ್ವ ಹಂಗ್ಯಾಕೆ ಮಾಡಿದ್ಲು? ಅವರು ಎಂಥ ಕಷ್ಟದ ಪರಿಸ್ಥಿತಿನ ಎದುರಿಸ್ತಿದ್ರು ಅಂತ ಇಷ್ಟು ವರ್ಷ ಆದರೂ ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಾಗಲಿಲ್ಲ ಕಣವ್ವ. ಒಂದಲ್ಲ ಒಂದಿನ ಅವರು ಈ ಮನೆಗೆ ಬಂದೇ ಬರ್ತಾರೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮನೆಯವರೆಲ್ಲರೂ ಕಾಯ್ತಾನೇ ಇದ್ದೀವಿ. ನಿಮ್ಮ ಬಳಿ ಇರೋ ಈ ಪಟ ಅವತ್ತು ಈ ಹಳ್ಳಿನಾಗೆ ಹೊಸದಾಗಿ ತೆರೀತಲ್ಲ, ಪಟದ ಅಂಗಡಿಲಿ ತೆಗೆದಿದ್ದು. ತಂಗ್ಯವ್ವ ಈ ಮನೆ ಬಿಟ್ಟು ಹೋಗೋ ದಿನ ಯಜ್ಞೇಶ ಜೋಯಿಸರ ಹೆಂಡತಿ ಸುಭದ್ರಮ್ಮನವರು ಒಳಗ್ ನುಗ್ಗಿ ಕೈಗೆ ಸಿಕ್ಕಿದ ಬಟ್ಟೆಗಳನ್ನು ಅವ್ರ ಮೇಲೆ ಎಸೆಯುವಾಗ ಅದರೊಳಗಿದ್ದ ಪಟಾನೇ ಇದು ಅಂತ ವಿಶ್ವನಾಥ ನಿಟ್ಟುಸಿರಿಟ್ಟ. ವಿಶ್ವನಾಥನ ಮಾತು ಮುಗೀತಿದ್ದ ಹಾಗೆ ಮನೆಯ ತುಂಬೆಲ್ಲ ಮೌನವೇ ಆವರಿಸಿತ್ತು. ಮಲ್ಲಿಯಿಂದ ಹಿಡಿದು ಕಥೆಯನ್ನು ಕೇಳುತ್ತಿದ್ದವರ ಎಲ್ಲರ ಕಣ್ಣುಗಳು ತೇವವಾಗಿದ್ವು. ತನ್ನ ತಾಯಿ ಜೀವನದಲ್ಲಿ ಇಷ್ಟೆಲ್ಲ ನೋವು ಸಂಕಟಗಳನ್ನು ಅನುಭವಿಸಿರುವುದನ್ನು ಕೇಳಿದ ಉಜ್ವಲ ಅಮ್ಮನ ಕಷ್ಟದ ದಿನಗಳನ್ನು ನೆನೆಸ್ಕೊಂಡು ಅವಳ ಕರುಳು ಕಿವುಚಿದಂತಾಯಿತು. ಅವರ ಬಗೆಗಿದ್ದ ಅಭಿಮಾನ ಹೆಚ್ಚಾಯಿತು. ವಿಶ್ವನಾಥ ಆಗಷ್ಟೇ ಹೇಳಿದ್ದ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಿದ್ವು. ನಾನು ತಂಗ್ಯವನ್ ಮಗು ಎತ್ಕೊಂಡಾಗ ಆದ್ರೂ ಕಣ್ಣಿನ ಹೊಳಪು ನೋಡಿ ಈ ಕೂಸಲ್ಲಿ ಏನೋ ಶಕ್ತಿ ಇದೆ. ಮುಂದೊಂದು ದಿನ ತಂಗ್ಯವ್ವ ಈ ಹಳ್ಳಿಗೆ ಕಾಲಿಡುವಂತೆ ಮಾಡೋ ಶಕ್ತಿ ಖಂಡಿತ ಈ ಮಗುವಿಗಿದೆ ಅಂತ ಹೇಳಿದ ಮಾತುಗಳು ಉಜ್ವಲಾಳ ಮನಸ್ಸನ್ನು ಬಡಿದೆಬ್ಬಿಸುತ್ತಿತ್ತು. ಅವಳು ಮನಸ್ಸಲ್ಲೇ, ಮಾವ, ನೀವು ಅವತ್ತು ತಿಳಿಯದೆ ಆಡಿದ ಮಾತುಗಳನ್ನು ನಾನು ಖಂಡಿತವಾಗಿಯೂ ನಿಜ ಮಾಡ್ತೀನಿ. ನಿಮ್ಮ ತಂಗ್ಯವ್ವನನ್ನು, ಈ ಮನೆಯ ದೇವತೆಯನ್ನು ಪುನಃ ನಾನು ಈ ಮನೆಗೆ ಕರೆದುಕೊಂಡು ಬಂದೇ ಬರ್ತೀನಿ ಅಂತ ಮನದಲ್ಲೇ ಭೀಷ್ಮ ಶಪಥ ಮಾಡಿದ್ಲು. ಇಷ್ಟರವರೆಗೂ ವಿಶ್ವನಾಥನ ಮಾತುಗಳನ್ನು ಕೇಳಿ ಮನದಲ್ಲೇ ದುಃಖಿಸುತ್ತಾ ಮೌನವಾಗಿದ್ದ ನರಹರಿ ದೀಕ್ಷಿತರು ತಮ್ಮ ಊರುಗೋಲನ್ನು ಹಿಡಿದು ನಿಧಾನದಲ್ಲಿ ಹೆಜ್ಜೆ ಇಡ್ತಾ ಉಜ್ವಲಾಳ ಬಳಿ ಬಂದರು. ಚಾಪೆ ಮೇಲೆ ಕುಳಿತಿದ್ದ ಉಜ್ವಲ ಮೇಲೆ ಎದ್ದೇಳೋದಕ್ಕೆ ಯತ್ನಿಸ್ತಾ ಇರುವಾಗಲೇ ಅವಳ ಭುಜ ಹಿಡಿದು ಕೂರಿಸಿದ ದೀಕ್ಷಿತರು ತಾವು ಕೂಡ ಅವಳ ಪಕ್ಕದಲ್ಲೇ ಕೂತ್ಕೊಂಡು, ಮಗು, ನೀನು ಯಾರು, ಇಲ್ಲಿಗೆ ಯಾಕೆ ಬಂದೆ, ನಮ್ಮ ಮನೆ ವಿಷಯನೆಲ್ಲ ಯಾಕೆ ಹೇಳ್ತಿದ್ಯಾ ಅಂತ ನಮಗೆ ಗೊತ್ತಿಲ್ಲ. ಈ ಪಟ ನಿನ್ನ ಸ್ನೇಹಿತೆ ಬಳಿ ಇತ್ತು ಅಂತ ಹೇಳಿದೆ. ಆ ಸ್ನೇಹಿತೆ ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ನಮಗೆ ಒಂದೇ ಒಂದು ಉಪಕಾರ ಮಾಡ್ತೀಯ ಮಗು ಅಂತ ಕೈ ಮುಗಿದು ಬೇಡಿಕೊಂಡ್ರು. ಮನೆಯೊಳಗೆ ಕಾಲಿಟ್ಟ ಗಳಿಗೆಯಿಂದಲೂ ಕಾಣದ ಸೆಳೆತಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಉಜ್ವಲ ದೀಕ್ಷಿತರಿಗೆ ನಾನೇ ನಿಮ್ಮ ಸ್ವಂತ ಮೊಮ್ಮಗಳು ಅಂತ ನಿಜ ವಿಷಯವನ್ನು ತಿಳಿಸಿಬಿಡೋಣ ಅಂತ ಅಂದ್ಕೊಂಡವಳು ಕೆಲವು ಕ್ಷಣ ಯೋಚಿಸಿ, ಮೊದಲು ಈ ವಿಷಯನ ಅಮ್ಮಂಗೆ ತಿಳಿಸಿ ನಂತರ ಹೇಳಿದ್ರಾಯ್ತು ಅಂತ ಸುಮ್ಮನಾದ್ಲು. ಅವಳ ಮನದ ಭಾವನೆಯನ್ನು ಅಡಗಿಸಿಕೊಂಡು, ತಾತ, ಅದೇನು ಅಂತ ಹೇಳಿ, ನನ್ನ ಕೈಲಾದರೆ ನಾನು ಖಂಡಿತವಾಗಿ ಮಾಡ್ತೀನಿ. ನೀವು ಹಿರಿಯರು, ಹೀಗೆ ಕೈ ಮುಗಿಬಾರ್ದು ಅಂದ್ಲು. ದೀಕ್ಷಿತರು ಅವಳ ಕೈ ಹಿಡ್ಕೊಂಡು, ಮಗು, ಹಿರಿತನ ಬರೋದು ವಯಸ್ಸಿನಿಂದಲ್ಲ, ನಮ್ಮ ಗುಣಗಳಿಂದ, ನಾವು ಮಾಡೋ ಕೆಲಸದಿಂದ. ಹಗಲು ರಾತ್ರಿ ಜಪತಪ ಮಾಡಿಕೊಂಡು ಶ್ರೀರಾಮನನ್ನು ನಂಬಿದ್ಕೆ ಈ ಮನೆಯ ದೀಪವನ್ನೇ ದೂರ ಮಾಡಿಬಿಟ್ಟ. ಜಾತಿ ಧರ್ಮ ಕುಲದ ಚೌಕಟ್ಟಲ್ಲಿ ಬಂದಿಯಾಗಿರೋ ನಾನು ಹಳ್ಳಿಯವ್ರ ವಿರುದ್ಧ ಏನನ್ನು ಮಾತನಾಡದೆ ನನ್ನ ಮಗಳನ್ನು ದೂರ ಮಾಡ್ಕೊಂಡ್ಬಿಟ್ಟೆ. ನಾವು ಮನಸ್ಸು ಮಾಡಿದರೆ ಇವ್ರನ್ನೆಲ್ಲ ಎದುರಿಸಿ ನಮ್ಮ ಮಗಳು ಅಳಿಯನ ಜೊತೆ ಬೇರೆ ಹೋಗಿ ಸಂಸಾರ ಮಾಡ್ಬೋದಿತ್ತು. ಆದರೆ ನನ್ನ ಪ್ರತಿಷ್ಠೆ, ಶಾಸ್ತ್ರ, ಸಂಪ್ರದಾಯಗಳು ನನ್ನನ್ನು ಕಟ್ಟಿ ಹಾಕಿದ್ವು. ಹೆತ್ತ ಮಗಳೇ ದೂರ ಆದಮೇಲೆ ಈ ಶಾಸ್ತ್ರ ಸಂಪ್ರದಾಯವನ್ನೆಲ್ಲ ಹಿಡ್ಕೊಂಡು ಏನು ಮಾಡೋದು ಹೇಳು? ಹಾಗೋ ಹೀಗೋ ಗುಡಿಯ ಪೂಜೆಯು ತಪ್ಪಿತ್ತು.
ಬರ್ತಾ ಬರ್ತಾ ಮನೆಯ ಒಳಗಿನ ದೇವರಿಗೂ ದೀಪ ಕಾಣಿಸುವಷ್ಟು ಸಂಯಮ ನನ್ನಲ್ಲಿ ಇರಲಿಲ್ಲ. ಅದಕ್ಕೆ ಕಾರಣ ಆ ಭಗವಂತನ ಮೇಲೆ ಇಟ್ಟಿದ್ದ ನನ್ನ ನಂಬಿಕೆ ಸುಳ್ಳಾಯಿತು ಅಂತಾನೋ ಅಥವಾ ನನ್ನ ಮೇಲೆ ನನಗೆ ಹುಟ್ಟಿದ ಕೋಪನೋ ತಿಳಿದಿಲ್ಲ. ಅಂತೂ ನನ್ನ ಮಗಳು ಪುನಃ ಮನೆಗೆ ಬರೋವರೆಗೂ ದೇವರಿಗೆ ಆರತಿ ಬೆಳಗೋದಿಲ್ಲ ಅಂತ ಮನದಲ್ಲೇ ನಿರ್ಧರಿಸಿದೆ. ವಿಶ್ವನಾಥ ಮಾತ್ರ ತಂಗ್ಯವ್ವ ಬಂದೇ ಬರ್ತಾಳೆ ಅನ್ನೋ ಹಂಬಲದಿಂದ 3 ಹೊತ್ತು ದೇವರಿಗೆ ಪೂಜೆ ಸಲ್ಲಿಸ್ತಾನೆ. 3 ಹೊತ್ತು ಗುಡಿಗೆ ಹೋಗಿ ನಮಸ್ಕರಿಸಿ ತೀರ್ಥ ಪ್ರಸಾದ ತರ್ತಾನೆ. ದೇವ್ರ ಮೇಲೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ನನಗೂ ಹಿಂಸೆ ಮಾಡಿ 2 ಹೊತ್ತು ಸಂಧ್ಯಾ ವಂದನೆ ಮಾಡುವಂತೆ ಮಾಡಿದ್ದಾನೆ. ಯಾರ ಮೇಲೆ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ? ನನ್ನ ಅಸಹಾಯಕತೆ ನನ್ನ ಬಳಿ ಹೀಗೆಲ್ಲ ಮಾಡಿಸ್ತಿದೆ. ನನ್ನ ಮಗಳು ಸರ್ವ ಬೆಂಗಳೂರು ಪಟ್ಟಣಕ್ಕೆ ಹೋಗಿದ್ದಾಳೆ ಅನ್ನೋ ಸುದ್ದಿ. ನೀನು ಕೂಡ ಅಲ್ಲಿಂದಲೇ ಬಂದಿದ್ಯಾ, ಅದು ಕೂಡ ನನ್ನ ಮಗಳ ಭಾವಚಿತ್ರದೊಂದಿಗೆ. ಈ ವಯಸ್ಸಲ್ಲಿ ಅಷ್ಟು ದೊಡ್ಡ ಪಟ್ಟಣದಲ್ಲಿ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹುಡ್ಕೋದು ನಮಗೆ ತುಂಬ ಕಷ್ಟ. ನಿನ್ನ ಸ್ನೇಹಿತೆಗೂ ನಮ್ಮ ಮಗಳಿಗೂ ಏನೋ ಪರಿಚಯವೋ ಸಂಬಂಧವೋ ಇರ್ಬೋದು. ಇಲ್ದಿದ್ರೆ ಈ ಭಾವಚಿತ್ರ ಅವರಿಗೆ ಹೇಗೆ ಸಿಕ್ತಿತ್ತು ಹೇಳು? ಭಗವಂತನ ಇಚ್ಛೆ ಏನಿದೆಯೋ ಯಾರಿಗೆ ಗೊತ್ತು? ನೀನೊಮ್ಮೆ ನಿನ್ನ ಸ್ನೇಹಿತೆ ಹತ್ರ ವಿಚಾರಿಸಿ ನಮ್ಮ ಮಗಳ ಬಗ್ಗೆ ಏನಾದರೂ ತಿಳಿದಿದ್ಯಾ ಅಂತ ಕೇಳಿ ನಮಗೆ ತಿಳಿಸಮ್ಮ. ಇದೊಂದು ಉಪಕಾರ ಮಾಡಿ ಪುಣ್ಯ ಕಟ್ಕೋ ಮಗು ಅಂತ ಭಾವುಕರಾಗಿ ಮತ್ತೊಮ್ಮೆ ಅವಳೆದುರು ತಮ್ಮ ಕೈಗಳನ್ನು ಜೋಡಿಸಿದ್ರು. ದೀಕ್ಷಿತರ ಕಣ್ಣೀರಿಗೆ ಕರಗಿ ಉಜ್ವಲ ಸತ್ಯವನ್ನು ಹೇಳ್ತಾಳ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.